ಗಣಿತ ಚಾನೆಲ್ಗೆ ಸ್ವಾಗತ. ದಯವಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿ ಹಾಗೂ ಸಬ್ಸ್ಕ್ರೈಬ್ ಮಾಡಿ. ಈಗ ನಾವು ಏರಿಯಾ ಆ್ಯಂಡ್ ಪೆರಿಮೀಟರ್ ನನ್ನ ಚಾಪ್ಟರ್ನ ಮಾಡೋಣ. ಇದನ್ನು ಮಾಡೋಕ್ಕಿಂತ ಮುಂಚೆ ನಂಬರ್ಸು, ಅಡಿಷನ್ ಮತ್ತು ಸಬ್ಟ್ರಾಕ್ಷನ್ ಚಾಪ್ಟರ್ನ ಮಾಡಿ, ಆವಾಗ ಇದು ಸುಲಭ ಆಗುತ್ತೆ. ಟೆಕ್ಸ್ಟ್ ಬುಕ್ಕಲ್ಲಿ ಫಸ್ಟು ಪೆರಿಮೀಟರ್ ಮತ್ತು ಏರಿಯಾ ಇದೆ, ಆಮೇಲೆ ನಂಬರ್ಸು, ಅಡಿಷನ್ನು, ಸಬ್ಟ್ರಾಕ್ಷನ್ ಇದೆ. ಅದರ ಆರ್ಡರ್ ಪ್ರಕಾರ ಫಸ್ಟ್ ನೀವು ನಂಬರ್ಸ್ ಮಾಡಬೇಕು, ಆಮೇಲೆ ಅಡಿಷನ್ನು ಮಾಡಬೇಕು, ಸಬ್ಟ್ರಾಕ್ಷನ್ನು, ಆಮೇಲೆ ಪೆರಿಮೀಟರ್ ಆ್ಯಂಡ್ ಏರಿಯಾ ಮಾಡಬೇಕು. ಅದು ಒಂದು ರೀತಿ ಆರ್ಡರ್. ನಿಮಗೆ ಬೇಸಿಕ್ ಗೊತ್ತಾದ ಮೇಲೆ ಈ ಥರ ಚಾಪ್ಟರ್ಸ್ಗೆ ಹೋಗಬೇಕು. ಅದಕ್ಕೆ ನಾನು ಫಸ್ಟ್ ನಂಬರ್ಸ್ ಮಾಡಿದ್ದೀನಿ, ಆಮೇಲೆ ಅಡಿಷನ್ ಮಾಡಿದ್ದೀನಿ, ಆಮೇಲೆ ಸಬ್ಟ್ರಾಕ್ಷನ್ ಮಾಡಿದ್ದೀನಿ. ಈಗ ನಾವು ಪೆರಿಮೀಟರ್ ಆ್ಯಂಡ್ ಏರಿಯಾ ಆಫ್ ಸಿಂಪಲ್ ಜಾಮೆಟ್ರಿಕಲ್ ಫಿಗರ್ಸ್ ಮಾಡೋಣ. ಈಗ ಫಸ್ಟ್ ಪೆರಿಮೀಟರ್ ಅಂದರೆ ಏನು, ಏರಿಯಾ ಅಂದರೆ ಏನು ಅಂತ ತಿಳ್ಕೊಳ್ಳೋಣ. ಪೆರಿಮೀಟರ್ ಅಂದರೆ ಸುತ್ತಳತೆ. ಎಕ್ಸಾಂಪಲ್, ಒಂದು ಸ್ಕ್ವೇರ್ ತೊಗೊಳ್ಳೋಣ, ಒಂದು ಹೊಲ ತೊಗೊಳ್ಳೋಣ, ಫಾರ್ಮ್. ಈ ರೀತಿ ಫಾರ್ಮ್ ಇದೆ. ಈಗ ಈ ಫಾರ್ಮ್ದು ಪೆರಿಮೀಟರ್ ಏನು ಅಂತ ಹೇಳಿದ್ರೆ ಸುತ್ತಳತೆ ಅಂತ. ಈಗ ನಾನು ಬರಿತೀನಿ ನೋಡಿ, ಇದು ಬೌಂಡ್ರಿ ಇದೆ ಅಲ್ಲ, ಇದನ್ನು ಪೆರಿಮೀಟರ್ ಅಂತ ಹೇಳ್ತಾರೆ. ಪೆರಿಮೀಟರ್ಗೆ ನೀವು ಬೌಂಡ್ರಿ ಅಂತಲೂ ಸಿಂಪಲ್ಲಾಗಿ ತಿಳ್ಕೊಬೋದು. ಈಗ ಒಂದು ಸರ್ಕಲ್ ಹಾಕ್ತೀನಿ. ಈಗ ಈ ಸರ್ಕಲ್ಗೆ ಪೆರಿಮೀಟರ್ ಏನು ಅಂತ ಹೇಳಿದ್ರೆ ಬೌಂಡ್ರಿ, ಇದನ್ನು ಪೆರಿಮೀಟರ್ ಅಂತ ಹೇಳ್ತೀವಿ. ಹಾಗಿದ್ದರೆ ಏರಿಯಾ ಅಂದರೆ ಏನು? ಏರಿಯಾ ಅಂದರೆ ಈ ಬೌಂಡ್ರಿ ಒಳಗಡೆ ಏನೇನಿದೆಯೋ ಅದನ್ನು ಏರಿಯಾ ಅಂತ ಕರಿತೀವಿ. ಈಗ ನೋಡಿ, ಇದಿಷ್ಟು ಜಾಗ ಇದೆಯಲ್ಲ ಒಳಗಡೆ, ಇದಿಷ್ಟನ್ನ ಏರಿಯಾ ಅಂತ ಕರಿತೀವಿ. ಬರೀ ಆಚೆ ಕಡೆ ಇರೋ ಬೌಂಡ್ರಿನ ನಾವು ಪೆರಿಮೀಟರ್ ಅಂತ ಕರಿತೀವಿ. ಬೌಂಡ್ರಿ ಒಳಗಡೆ ಎಷ್ಟು ಜಾಗ ಇದೆಯೋ ಅದನ್ನು ನಾವು ಏರಿಯಾ ಅಂತ ಕರಿತೀವಿ. ಈಗ ನೋಡೋಣ, ಪೆರಿಮೀಟರ್ ಆಫ್ ಸಿಂಪಲ್ ಜಾಮೆಟ್ರಿಕಲ್ ಫಿಗರ್ಸ್. ಈಗ ಇದೇನು ಫಿಗರು? ರೆಕ್ಟ್ಯಾಂಗಲ್ಲು. ಈ ರೆಕ್ಟ್ಯಾಂಗಲ್ಗೆ ಪೆರಿಮೀಟರ್ ಏನು ಅಂದರೆ, ಫಸ್ಟ್ ನಾವು ಈ ಬೌಂಡ್ರಿಗೆ ನೇಮ್ ಬರ್ಕೊಳ್ಳೋಣ. ಏನು ಅಂತ? ಎ, ಬಿ, ಸಿ, ಡಿ. ಈಗ ನಾನೇನು ಹೇಳಿದೆ? ಪೆರಿಮೀಟರ್ ಅಂದರೆ ಏನು? ಬೌಂಡ್ರಿ ಅಲ್ವಾ? ನೀವು ಬೌಂಡ್ರಿ ಮಾಡಬೇಕಂದ್ರೆ ಒಂದು ಕಡೆಯಿಂದ ಶುರು ಮಾಡಿ. ಎಯಿಂದ ಶುರು ಮಾಡೋಣ. ಎಯಿಂದ ಶುರು ಮಾಡಿದ್ರೆ ಬೌಂಡ್ರಿ ಅಂದ್ರೇನು? ಎಯಿಂದ ಬಿಗೆ ಹೋಗಬೇಕು, ಎ ಬಿ. ಆಮೇಲೆ ಬಿಯಿಂದ ಸಿಗೆ ಬರಬೇಕು, ಬಿ ಸಿ. ಆಮೇಲೆ ಸಿಯಿಂದ ಡಿಗೆ ಬರಬೇಕು, ಸಿ ಡಿ. ಆಮೇಲೆ ಡಿಯಿಂದ ಎ. ಅಷ್ಟೇ, ಇದು ಪೆರಿಮೀಟರ್ ಆಗುತ್ತೆ. ನಾನು ಮತ್ತೊಂದು ಸಲ ಹೇಳ್ತೀನಿ. ಎ, ಬಿ, ಸಿ, ಡಿ. ಎಯಿಂದನೇ ಶುರು ಮಾಡಬೇಕು ಅಂತ ರೂಲ್ ಇಲ್ಲ. ನಿಮಗೆ ಬೇಕಂದರೆ ಬಿಯಿಂದಾದರೂ ಶುರು ಮಾಡಿದ್ದೀವಿ, ಸಿಯಿಂದಾದರೂ ಶುರು ಮಾಡಿ. ಓಕೆ, ಒಂದು ಸಲ ಬಿಯಿಂದ ಶುರು ಮಾಡೋಣ. ಆದರೆ ಜನರಲಿ ನಾವು ಎಯಿಂದ ಶುರು ಮಾಡ್ತೀವಿ. ಬಿಯಿಂದ ಶುರು ಮಾಡಿದ್ರೆ ಹೆಂಗೆ ಹೇಳಿ? ಬಿಯಿಂದ ಸಿಗೆ ಹೋಗಬೇಕು, ಬಿ ಸಿ. ಆಮೇಲೆ ಸಿಯಿಂದ ಡಿಗೆ ಹೋಗಬೇಕು, ಸಿ ಡಿ. ಆಮೇಲೆ ಡಿಯಿಂದ ಎಗೆ ಬರಬೇಕು, ಡಿ ಎ. ಆಮೇಲೆ ಎಯಿಂದ ಬಿಗೆ ಬರಬೇಕು, ಎ ಬಿ. ಬೇಸಿಕಲಿ ಏನು ಅಂದರೆ, ನೀವು ಎಲ್ಲಿಂದ ಸ್ಟಾರ್ಟ್ ಮಾಡ್ತೀರೋ ಅಲ್ಲೇ ಎಂಡ್ ಮಾಡಬೇಕು, ಆವಾಗೇ ಕಂಪ್ಲೀಟು ಒಂದು ಬೌಂಡ್ರಿ ಆಗೋದು. ಇದೇ ಪೆರಿಮೀಟರ್ ರೆಕ್ಟ್ಯಾಂಗಲ್ಗೆ. ಈಗ ಇನ್ನೊಂದು, ಈಗ ಈ ಫಿಗರ್ಗೆ ನೀವು ಪೆರಿಮೀಟರ್ ಕಂಡುಹಿಡಬೇಕು ಅಂದರೆ ಏನು ಮಾಡಬೇಕು? ನಾವು ಎಲ್ಲಿಂದ ಶುರು ಮಾಡೋಣ? ಎಯಿಂದ ಶುರು ಮಾಡೋಣ. ಏನಾಗುತ್ತೆ ಹೇಳಿ? ಈಗ ಇವ್ರು ಆ್ಯರೋ ಮಾರ್ಕ್ ಕೊಟ್ಟಿರೋದ್ರಿಂದ ಹೀಗೆ ಹೋಗೋಣ. ಎಯಿಂದ ಬಿ,
ಎ ಬಿ, ಬಿಯಿಂದ ಸಿಗೆ ಹೋಗಿ ಬಿ ಸಿ, ಸಿಯಿಂದ ಡಿ, ಸಿ ಡಿ, ಡಿಯಿಂದ ಎ, ಡಿಯಿಂದ ಎ. ಈಗ ವ್ಯಾಲ್ಯೂಸ್ ಹಾಕೋಣ. ಎ ಬಿ ಎಷ್ಟು ಕೊಟ್ಟಿದ್ದಾರೆ ಅವರು? 8. ಬಿ ಸಿ ಎಷ್ಟು? 6. ಸಿ ಡಿ ಎಷ್ಟು? 7. ಡಿ ಎ ಎಷ್ಟು? 4. ಇವಾಗ ಇದಿಷ್ಟು ಆ್ಯಡ್ ಮಾಡಿ. ಒಟ್ಟಿಗೆ ಆ್ಯಡ್ ಮಾಡೋಕ್ಕಾಗಲ್ಲ ಅಂದರೆ ಸೆಪ್ರೇಟಾಗಿ ಆ್ಯಡ್ ಮಾಡಿ. ಈಗ 6, 8 ಎಷ್ಟಾಯಿತು? 14 ಪ್ಲಸ್ 7, 4 ಏನಾಯಿತು? 11. ಈಗ 14 + 11 ಹೆಂಗೆ ಮಾಡೋದು? 14, 11, 1 + 4 5, 1 + 1 2. ಸೊ 25. ನೀವು ಬರೀ 25 ಅಂತ ಬರೆದ್ರೆ ನಿಮಗೆ ಫುಲ್ ಮಾರ್ಕ್ ಸಿಗಲ್ಲ. ಯಾಕೆ? 25 ಅನ್ನೋದೇನು? ಯೂನಿಟ್ಸು ಮ್ಯಾಥಲ್ಲಿ ತುಂಬ ಇಂಪಾರ್ಟೆಂಟ್. 25 ಸೆಂಟಿಮೀಟರ್ ಅಂತ ಬರಿಬೇಕು. ಯಾವಾಗಲೂ ಯೂನಿಟ್ಸ್ನ ಮರಿಬಾರ್ದು. 25 ಸೆಂಟಿಮೀಟರ್ ಪೆರಿಮೀಟರ್ ಈಸ್ ಈಕ್ವಲ್ ಟು 25 ಸೆಂಟಿಮೀಟರ್ ಅಂತ ನೀವು ಬರಿಬೇಕು. ಇಲ್ಲಿ ನೋಡಿ, ಅವ್ರಿಗೂ ಅದೇ ಆನ್ಸರ್ ಬಂದಿದೆ. ಇವಾಗ ಇನ್ನೊಂದು ಪ್ರಾಬ್ಲಮ್ ಇದೆ. ಇಲ್ಲಿ ಒಂದು ಟ್ರಯಾಂಗಲ್ ಇದೆ. ಈ ಟ್ರಯಾಂಗಲ್ದು ಪೆರಿಮೀಟರ್ ಕಂಡುಹಿಡಿಬೇಕಂತೆ. ಹೆಂಗೆ ಮಾಡೋಣ? ಫಸ್ಟ್ ಎಯಿಂದ ಶುರು ಮಾಡೋಣ. ಎಯಿಂದ ಎಲ್ಲಿಗೆ ಹೋಗೋಣ? ಬಿಗೆ ಹೋಗೋಣ. ಎ ಬಿ ಪ್ಲಸ್ ಬಿಯಿಂದ ಸಿ, ಬಿ ಸಿ ಪ್ಲಸ್ ಸಿಯಿಂದ ಎ, ಸಿ ಎ. ಈಗ ಎ ಬಿಗೆ ಅವ್ರು ಎಷ್ಟು ಕೊಟ್ಟಿದ್ದಾರೆ? 4. ಬಿ ಸಿಗೆ 7, ಸಿ ಎಗೆ 6. ಎಷ್ಟಾಯಿತು? 7 + 4 ಏನಾಯಿತು? 11 + 6. 11 + 6 ಎಷ್ಟಾಯಿತು? 17. ಬರೀ 17 ಬರೆದ್ರೆ ನಿಮಗೆ ಫುಲ್ ಮಾರ್ಕ್ಸ್ ಸಿಗುತ್ತಾ? ಇಲ್ಲ. 17ಗೆ ಏನು ಯೂನಿಟ್ಸು? ಸೆಂಟಿಮೀಟರ್. 17 ಸೆಂಟಿಮೀಟರ್ ಅಂದರೆ ಬರೆದ್ರೇ ನಿಮಗೆ ಫುಲ್ ಮಾರ್ಕ್ಸ್ ಸಿಗೋದು. ಈ ರೀತಿ ನಾವು ಪೆರಿಮೀಟರ್ನ ಕಂಡುಹಿಡಿಬೇಕು. ಈಗ ಅವರೊಂದಿಷ್ಟು ಫಿಗರ್ಸ್ ಕೊಟ್ಟಿದ್ದಾರೆ. ಈಗ ಈ ಫಿಗರ್ ಕಂಡುಹಿಡಿಬೇಕಂದ್ರೆ ನಾವು ಎಲ್ಲಿಂದ ಶುರು ಮಾಡೋಣ? ಎಲ್ಲಿಂದಾದರೂ ಶುರು ಮಾಡಿ, ಅದು ನಿಮ್ಮ ಇಷ್ಟ. ನಾನು ಇ ಇಂದ ಶುರು ಮಾಡ್ತೀನಿ. ಇವಾಗ ಏನು? ಇಯಿಂದ ಎಲ್ಲಿಗೆ ಹೋಗೋಣ? ಐ ಪ್ಲಸ್ ಐಯಿಂದ ಹೆಚ್, ಹೆಚ್ ಇಂದ ಜಿ, ಜಿ ಇಂದ ಎಫ್, ಎಫ್ ಇಂದ ಇ. ಈಗ ಇವಿಷ್ಟಕ್ಕೆ ವ್ಯಾಲ್ಯೂಸ್ ಅವ್ರು ಕೊಟ್ಟಿದ್ದಾರೆ. ಇ ಐ ಎಷ್ಟು? 4, ಐ ಹೆಚ್ ಎಷ್ಟು? 5. ಇದಿಷ್ಟನ್ನು ನಾವು ಆ್ಯಡ್ ಮಾಡಿದ್ರೆ ನಮಗೆ ಪೆರಿಮೀಟರ್ ಸಿಗುತ್ತೆ. ಅದೇ ರೀತಿ ಈ ಫಿಗರ್ಗೂ ಮಾಡಿ. ಎಲ್ಲಿಂದನೋ ಒಂದು ಕಡೆಯಿಂದ ಶುರು ಮಾಡಿ ಹೀಗೆ ನೀವು ಲೈನ್ ಹಾಕ್ಕೊಂಡು ಹೋಗಿ. ಆವಾಗ ನೀವು ಏನು ಮಿಸ್ ಮಾಡಲ್ಲ. ಜೆ ಇಂದ ಕೆ, ಕೆ ಇಂದ ಎಲ್, ಎಲ್ಲಿಂದ ಎಮ್, ಎಮ್ಮಿಂದ ಎನ್, ಎನ್ನಿಂದ ಜೆ. ಈ ರೀತಿ ನಾವು ಪೆರಿಮೀಟರ್ನ ಕಂಡುಹಿಡಿಬೋದು. ಇಲ್ಲೂ ಒಂದಷ್ಟು ಫಿಗರ್ಸ್ ಕೊಟ್ಟಿದ್ದಾರೆ, ಇದಕ್ಕೆ ಮಾಡಿ. ಮತ್ತು ಇಲ್ಲಿ ಇದು ಅಷ್ಟೇ. ಇದು ಮ್ಯಾಚ್ ದ ಫಾಲೋಯಿಂಗ್ ಥರ ಕೊಟ್ಟಿದ್ದಾರೆ. ಇವಾಗ ಈ ಫಿಗರ್ಗೆ ಪೆರಿಮೀಟರ್ ಕಂಡುಹಿಡಿಯಿರಿ. ಈ ಫಿಗರ್ಗೆ ಪೆರಿಮೀಟರ್ ಕಂಡುಹಿಡಿದು ಆ ಆನ್ಸರ್ ಎಲ್ಲಿದ್ದರೆ ಅದಕ್ಕೆ ಮ್ಯಾಚ್ ಮಾಡಬೇಕು. ಈಗ ಇನ್ನೊಂದು ಥರನೂ ಲೆಕ್ಕ ಇದೆ, ಅದನ್ನು ನಿಮ್ಗೆ ಇಲ್ಲಿ ತೋರಿಸ್ತೀನಿ. ಇವಾಗ ನಾನು ಒಂದು ಟ್ರಯಾಂಗಲ್ ಕೊಡ್ತೀನಿ. ಟ್ರಯಾಂಗಲ್ ಎ ಬಿ ಸಿ ಅಂತ ಇಟ್ಕೊಳ್ಳಿ. ಎ ಬಿ 6 ಸೆಂಟಿಮೀಟರ್ ಇದೆ, ಎ ಸಿ 5 ಸೆಂಟಿಮೀಟರ್ ಇದೆ. ಬಿ ಸಿ ಎಷ್ಟಿದೆಯೋ ಗೊತ್ತಿಲ್ಲ, ಆದರೆ ಪೆರಿಮೀಟರು 15 ಸೆಂಟಿಮೀಟರ್ ಅಂತ ಅವ್ರು ಕೊಟ್ಟಿದ್ದಾರೆ. ಅವರು ನಿಮಗೆ ಬಿ ಸಿ ಎಷ್ಟು ಲೆಂತ್ ಇದೆ ಅಂತ ಕೇಳ್ತಾ ಇದ್ದಾರೆ. ನಾನು ಮತ್ತೊಂದು ಸಲ ಹೇಳ್ತೀನಿ. ಒಂದು ಟ್ರಯಾಂಗಲ್ ಇದೆ. ಆ ಟ್ರಯಾಂಗಲಲ್ಲಿ 3 ಸೈಡ್ಸ್ ಇರುತ್ತೆ ಅಲ್ವಾ?
3 ಸೈಡ್ಸಲ್ಲಿ 2 ಸೈಡ್ಸ್ಗೆ ಮಾತ್ರ ನಮಗೆ ಲೆಂತ್ ಏನು ಅಂತ ಗೊತ್ತು. 3ನೇ ಸೈಡಿಗೆ ಲೆಂತ್ ಎಷ್ಟು ಅಂತ ನಮಗೆ ಗೊತ್ತಿಲ್ಲ, ಅದನ್ನು ನಾವು ಕಂಡು ಹಿಡಿಬೇಕು. ಆದರೆ ಪೆರಿಮೀಟರ್ ಎಷ್ಟು ಅಂತ ಅವ್ರು ಕೊಟ್ಟಿದ್ದಾರೆ. ಈ ಥರ ಲೆಕ್ಕನ ಹೇಗೆ ಸಾಲ್ವ್ ಮಾಡೋದು ಅಂತ ನೋಡೋಣ. ಈಗ ಈ ಟ್ರಯಾಂಗಲ್ಗೆ ಪೆರಿಮೀಟರ್ ಏನು? ನೀವು ಹೇಗೆ ಸಾಲ್ವ್ ಮಾಡ್ತೀರಾ? ಎ ಇಂದ ಶುರು ಮಾಡಿದ್ರೆ ಎ ಇಂದ ಬಿ, ಎ ಬಿ ಪ್ಲಸ್ ಬಿ ಇಂದ ಸಿ, ಬಿ ಸಿ ಪ್ಲಸ್ ಸಿ ಇಂದ ಎ. ಆಯಿತಾ? ಈಗ ಪೆರಿಮೀಟರ್ ಎಷ್ಟು ಅವರಾಗಲೇ ಕೊಟ್ಟಿದ್ದಾರೆ ಅಲ್ವಾ, ಎಷ್ಟಂತೆ 15 ಈಸ್ ಈಕ್ವಲ್ ಟು ಎ ಬಿ ಎಷ್ಟು 6, ಬಿ ಸಿ ಎಷ್ಟು ನಮಗೆ ಗೊತ್ತಿಲ್ಲ, ಬಿ ಸಿ ಅಂತ ಹಾಗೆ ಬರ್ಕೊಳ್ಳೋಣ. ಈಗ ಎ ಸಿ ಎಷ್ಟು 5, 15 ಈಸ್ ಈಕ್ವಲ್ ಟು 6 ಪ್ಲಸ್ 5 ಎಷ್ಟು 11 ಪ್ಲಸ್ ಬಿ ಸಿ. ಇವಾಗ ನಾವು ಇಂಥ ಲೆಕ್ಕನ ಹೇಗೆ ಮಾಡಬೇಕು? ಈಗ 15 ಈಸ್ ಈಕ್ವಲ್ ಟು 11 ಪ್ಲಸ್ ಬಿ ಸಿ ಅಂತ ಇದೆ. ಬಿ ಸಿ ಅನ್ನೋ ಟರ್ಮ್ನ ಇಲ್ಲೇ ಉಳಿಸ್ಕೊಳ್ಳೋಣ. ಇಲ್ಲಿ 15ಗೆ 15 ಬರೀರಿ. ಈ 11ನ ಈಕ್ವಲ್ಸಿಂದ ಈ ಕಡೆ ಸೈಡ್ ಬರೆಯೋಣ. ಇದನ್ನು ಈ ಕಡೆ ಸೈಡ್ ಬಂದಾಗ ನೆನ್ಪಿಟ್ಕೊಳ್ಳಿ, ಯಾವಾಗಲೂ ಸೈನ್ ಚೇಂಜ್ ಆಗುತ್ತೆ. ಈಗ 11ದು ಸೈನ್ ಏನು ಅಂದರೆ ಪ್ಲಸ್, ಏನೂ ಇಲ್ಲ ಅಂದರೆ ಅದರ ಸೈನ್ ಪ್ಲಸ್ ಅಂತ ಅರ್ಥ. ಪ್ಲಸ್ ಇದ್ದಿದ್ದು ಈಕ್ವಲ್ಸಿಂದ ಆ ಕಡೆ ಹೋದರೆ ಮೈನಸ್ ಆಗುತ್ತೆ, -11. ಸೊ 15 ಮೈನಸ್ 11 ಏನು 4 ಈಸ್ ಈಕ್ವಲ್ ಟು ಬಿ ಸಿ, ಅಂದರೆ ಬಿ ಸಿ ಈಸ್ ಈಕ್ವಲ್ ಟು 4 ಸೆಂಟಿಮೀಟರ್ಸ್ ಅಂತ ಆಯಿತು. ಈ ಥರ ಈಕ್ವಲ್ಸ್ ಒಂದು ಕಡೆಯಿಂದ ಇನ್ನೊಂದು ಕಡೆನ ಕಳಿಸೋದನ್ನ ನಾವು ಟ್ರಾನ್ಸ್ಪೋಸ್ ಅಂತ ಕರಿತೀವಿ. ಇದು ನಿಮ್ಗೊಂದು ಸ್ವಲ್ಪ ಕನ್ಫ್ಯೂಸ್ ಆದರೆ ನಾನು ಅದನ್ನು ಮತ್ತೆ ಹೇಳ್ತೀನಿ ನೋಡಿ. ಒಂದು ಎಕ್ಸಾಂಪಲ್ ತೊಗೊಳ್ಳೋಣ. 15 ಈಸ್ ಈಕ್ವಲ್ ಟು 4 ಪ್ಲಸ್ ಎಕ್ಸ್ ಅಂತ ತೊಗೊತೀನಿ. ಎಕ್ಸ್ ಅನ್ನೋದು ಒಂದು ವೇರಿಯಬಲ್, ಅಂದರೆ ಎಕ್ಸ್ಗೆ ಏನಾದರೂ ವ್ಯಾಲ್ಯೂ ಆಗಿರ್ಬೋದು. ಇವಾಗ 4 ಮುಂದೆ ಏನಿದೆ? ಏನೂ ಇಲ್ಲ ಅಂದರೆ ಅದರ ಅರ್ಥ ಪ್ಲಸ್ ಸೈನ್ ಅಂತ ಆಯಿತು. ಈಗ ನಾನು 4ನ ಒಂದು ಈಕ್ವಲ್ಸ್ ಕಡೆಯಿಂದ ಇನ್ನೊಂದು ಕಡೆಗೆ ಕಳಿಸ್ಬೇಕು ಅಂದರೆ ಸೈನ್ ಚೇಂಜ್ ಆಗುತ್ತೆ. 15 ಹೇಗಿದೆಯೋ ಹಾಗೇ ಇರಲಿ. ಈಗ 4ನ ನಾನು ಈ ಕಡೆ ಸೈಡ್ ಕಳಿಸ್ಬೇಕು ಅಂದರೆ 4ದು ಸೈನು ಉಲ್ಟಾ ಆಗುತ್ತೆ. ಪ್ಲಸ್ ಇದ್ದರೆ ಮೈನಸ್ ಆಗುತ್ತೆ, ಮೈನಸ್ ಇದ್ದರೆ ಪ್ಲಸ್ ಆಗುತ್ತೆ. ಈಗ 4ದು ಸೈನ್ ಏನು? ಪ್ಲಸ್. ಪ್ಲಸ್ ಇದ್ದಿದ್ದೇನಾಗಬೇಕು? -4 ಆಗಬೇಕು. ಈ ಥರ ಎಕ್ಸ್ ಈಸ್ ಈಕ್ವಲ್ ಟು 15 ಮೈನಸ್ 4 ಏನಾಯಿತು? 11. ಒಂದು ವೇಳೆ 15 ಈಸ್ ಈಕ್ವಲ್ ಟು ಎಕ್ಸ್ -4 ಅಂತ ಇದೆ ಅಂತ ಇಟ್ಕೊಳ್ಳಿ. ಇವಾಗ ಹೇಳಿ 4ದು ಸೈನ್ ಏನು? ಮೈನಸ್. 4ದು ಸೈನ್ ಎಲ್ಲಿ ಗೊತ್ತಾಗುತ್ತೆ? 4 ಮುಂದೆ ಯಾವ ಸೈನ್ ಇದ್ದರೆ ಅದು ಆ ನಂಬರ್ದು ಸೈನ್ ಆಗುತ್ತೆ. ಏನೂ ಸೈನ್ ಇಲ್ಲ ಅಂದರೆ ಅದರ ಅರ್ಥ ಪ್ಲಸ್. ಫಾರ್ ಎಕ್ಸಾಂಪಲ್ ಇಲ್ಲಿ ನೋಡಿ, 4 ಪ್ಲಸ್ ಎಕ್ಸ್ ಅಂತ ಇತ್ತು. ಈಗ ಎಕ್ಸ್ದು ಸೈನ್ ಏನು ಅಂದರೆ ಪ್ಲಸ್, ಯಾಕಂದರೆ ಎಕ್ಸ್ ಮುಂದೆ ಏನಿದೆ? ಪ್ಲಸ್ ಇದೆ. 4ದು ಸೈನ್ ಏನು? 4 ಮುಂದೆ ಏನಿದೆ? ಏನೂ ಇಲ್ಲ. ಏನೂ ಇಲ್ಲ ಅಂದರೆ ಅದರ ಅರ್ಥ ಪ್ಲಸ್. ಇವಾಗ 15ದು ಸೈನ್ ಏನು? 15 ಮುಂದೆ ಏನಿದೆ? ಏನೂ ಇಲ್ಲ ಅಂದರೆ ಅದರ ಅರ್ಥ ಪ್ಲಸ್. ಈಗ ಇಲ್ಲಿ ನೋಡಿ, 4ದು ಸೈನ್ ಏನು? 4 ಮುಂದ್ಗಡೆ ಏನಿದೆ? ಮೈನಸ್, ಅಂದರೆ 4ದು ಸೈನ್ ಮೈನಸ್. ಎಕ್ಸ್ ಮುಂದ್ಗಡೆ ಏನಿದೆ? ಏನೂ ಇಲ್ಲ ಅಂದರೆ ಪ್ಲಸ್. 15 ಮುಂದ್ಗಡೆ ಏನಿದೆ? ಏನೂ ಇಲ್ಲ ಅಂದರೆ ಪ್ಲಸ್. ಇವಾಗ ಈ 4ನ ನಾನು ಈ ಕಡೆ ಸೈಡ್ ಕಳಿಸ್ಬೇಕು ಅಂದರೆ ಏನಾಗುತ್ತೆ? ಸೈನು ಉಲ್ಟಾ ಆಗುತ್ತೆ. ಪ್ಲಸ್ ಇದ್ದರೆ ಮೈನಸ್ ಆಗುತ್ತೆ, ಮೈನಸ್ ಇದ್ದರೆ ಪ್ಲಸ್ ಆಗುತ್ತೆ. ಇವಾಗ ಸೈನ್ ಏನಿದೆ? ಮೈನಸ್ ಇದೆ ಅಲ್ವಾ, ಇದು ಪ್ಲಸ್ ಆಗುತ್ತೆ. 15ಗೆ 15 ಇರುತ್ತೆ, ಈ ಮೈನಸ್ ಇದ್ದಿದ್ದು +4 ಆಗುತ್ತೆ. ಈಗ ಎಕ್ಸ್ ಏನಾಯಿತು? 15 + 4 19 ಆಯಿತು. ಈ ಕಾನ್ಸೆಪ್ಟು ತುಂಬ ಮುಖ್ಯ. ನಿಮಗೆ ಮುಂದಿನ ಕ್ಲಾಸಸ್ಸಲ್ಲೂ ಹೈಯರ್ ಕ್ಲಾಸ್ಗೆ ಹೋದಂಗೆಲ್ಲ ಈ ಕಾನ್ಸೆಪ್ಟ್ ತುಂಬ ಮುಖ್ಯ ಆಗುತ್ತೆ. ಇದನ್ನು ನೀವು ನೀಟಾಗಿ ಅರ್ಥ ಮಾಡ್ಕೊಳ್ಳಿ. ಏನಾಗುತ್ತೆ ಹೇಳಿ, ಯಾವುದೇ ನಂಬರ್ ಆಗಲಿ
ಒಂದು ಕಡೆ ಈಕ್ವಲ್ಸಿಂದ ಇನ್ನೊಂದು ಕಡೆ, ಈ ಕಡೆಯಿಂದ ಈ ಕಡೆ ಆಗ್ಬೋದು ಅಥವಾ ಈ ಕಡೆಯಿಂದ ಈ ಕಡೆ ಆಗ್ಬೋದು, ನಿಮ್ಮ ಇಷ್ಟ ಬಂದ ಹಾಗೆ ಮೂವ್ ಮಾಡಿ. ಆದರೆ ಮೂವ್ ಮಾಡಬೇಕಾದ್ರೆ ಏನಾಗುತ್ತೆ, ಮೈನಸ್ ಇದ್ದರೆ ಪ್ಲಸ್ ಆಗುತ್ತೆ, ಪ್ಲಸ್ ಇದ್ದರೆ ಮೈನಸ್ ಆಗುತ್ತೆ. ಅದನ್ನು ನೀವು ನೆನ್ಪಿಟ್ಕೊಂಡ್ರೆ ಸಾಕು. ಇವಾಗ ಇಲ್ಲಿ ಇನ್ನೊಂದು ಅದೇ ರೀತಿ ಲೆಕ್ಕ ಇದೆ, ಮಾಡೋಣ. ಇಲ್ಲೇನು ಹೇಳ್ತಾರೆ, ಗಿವನ್ ಫಿಗರಲ್ಲಿ ಪೆರಿಮೀಟರ್ 24 ಸೆಂಟಿಮೀಟರ್ ಅಂತ ಅವ್ರು ಆಗಲೇ ಕೊಟ್ಟಿದ್ದಾರೆ. ಲೆಂತ್ ಆಫ್ ಫೋರ್ತ್ ಸೈಡ್ QS ಅದೇ ರೀತಿ ಲೆಕ್ಕ ಬರೀರಿ. ಪೆರಿಮೀಟರ್ ಈಸ್ ಈಕ್ವಲ್ ಟು ಏನು, P ಇಂದ ಶುರು ಮಾಡೋಣ. PQ ಪ್ಲಸ್ QS SR ಪ್ಲಸ್ RP. ಪೆರಿಮೀಟರ್ ಎಷ್ಟು ಕೊಟ್ಟಿದ್ದಾರೆ ಅವರು, 24 ಈಸ್ ಈಕ್ವಲ್ ಟು PQ ಎಷ್ಟು, 10. QS ಎಷ್ಟು ನನಗೆ ಗೊತ್ತಿಲ್ಲ, ಸೊ QSನ ಹಾಗೆ ಬರಿತೀನಿ. SR ಎಷ್ಟು, 10. RP ಎಷ್ಟು, 2. ಸೊ 24 ಈಸ್ ಈಕ್ವಲ್ ಟು 10 ಪ್ಲಸ್ 10 ಏನು, 20 ಪ್ಲಸ್ QS ಪ್ಲಸ್ 2 24 ಈಸ್ ಈಕ್ವಲ್ ಟು 20 ಪ್ಲಸ್ 2 ಏನು, 22 ಪ್ಲಸ್ QS. ನಿಮಗೆ ಬೇಕಿದ್ದರೆ 10 ಪ್ಲಸ್ 10 ಪ್ಲಸ್ 2 22 ಅಂತ ಒಟ್ಟಿಗೆ ಬರೆದ್ಬಿಡ್ಬೋದು. ಆದರೆ ಸ್ವಲ್ಪ ಮಿಸ್ಟೇಕ್ಸ್ ಆಗೋ ಚಾನ್ಸಸ್ ಇರುತ್ತೆ. ಅದಕ್ಕೆ ನಾನು ಸ್ಟೆಪ್ಸ್ ದೊಡ್ಡದಾದರೂ ಚಿಂತೆ ಇಲ್ಲ ಅಂತ ಒಂದು ಸ್ಟೆಪ್ಗೆ ಒಂದು ಅಡಿಷನ್ ಮಾತ್ರ ಮಾಡ್ತೀನಿ. ಇವಾಗ ನೋಡಿ, 10 ಪ್ಲಸ್ 10 20, QS ಜಾಗದಲ್ಲಿ QS ಹಾಗೇ ಇದೆ, 2 ಜಾಗದಲ್ಲಿ 2 ಹಾಗೇ ಇದೆ. 24 ಈಸ್ ಈಕ್ವಲ್ ಟು 20 ಪ್ಲಸ್ 2 22 ಪ್ಲಸ್ QS. ಈಗ ನಾನು ಏನು ಮಾಡ್ತೀನಿ, ಈಗ ನಮಗೆ QS ಬೇಕು ಅಲ್ವಾ, ಅದಕ್ಕೆ ನಾನು QSನ ಮಾತ್ರ ಇಲ್ಲಿ ಉಳಿಸ್ಕೊಂಡು 22ನ ಈ ಕಡೆ ಸೈಡ್ ಕಳಿಸ್ಬಿಡ್ತೀನಿ. ಇವಾಗ ಹೇಳಿ, 22ಗೆ ಸೈನ್ ಏನೂ ಇಲ್ಲ 22 ಮುಂದ್ಗಡೆ, ಅಂದರೆ ಪ್ಲಸ್ ಅಂತ ಆಯಿತು. ಸೊ ಅದಕ್ಕೆ ಈ ಕಡೆ ಸೈಡ್ ಈಕ್ವಲ್ಸ್, ಈ ಕಡೆ ಸೈಡ್ ಹೋದಾಗ ಏನಾಗುತ್ತೆ, ಸೈನು ಪ್ಲಸ್ ಇದ್ದಿದ್ದು ಮೈನಸ್ ಆಗುತ್ತೆ. -22 ಈಸ್ ಈಕ್ವಲ್ ಟು QS. ಈಗ QS ಈಸ್ ಈಕ್ವಲ್ ಟು ಏನಾಯಿತು, 2 ಸೆಂಟಿಮೀಟರ್ ಆಯಿತು. ಅರ್ಥ ಆಯ್ತಾ? ಇದು ತುಂಬ ಮುಖ್ಯ. ನಂಬರ್ನ ಈಕ್ವಲ್ಸಿಂದ ಆ ಕಡೆ ಕಳಿಸಿದ್ರೆ ಪ್ಲಸ್ ಇದ್ದರೆ ಮೈನಸ್ ಆಗುತ್ತೆ, ಮೈನಸ್ ಇದ್ದರೆ ಪ್ಲಸ್ ಆಗುತ್ತೆ. ಈಗ ಇದು ಅದೇ ರೀತಿ ಪ್ರಾಬ್ಲಮ್. ಪೆರಿಮೀಟರ್ ಕೊಟ್ಟಿದ್ದಾರೆ, ಇನ್ನೊಂದು ಸೈಡ್ದು ಲೆಂತ್ ಮಾಡಬೇಕು. ಇದನ್ನು ನೀವೇ ಮಾಡಿ. ನಾನು ಆಗಲಿ 2 ಲೆಕ್ಕ ತೋರಿಸಿದ್ದೀನಿ ಈ ಥರ, ಅದೇ ರೀತಿ ಮಾಡಿ. ಇವಾಗ ಇನ್ ದ ಫಿಗರ್ ದ ಲೆಂತ್ ಆಫ್ ಒನ್ ಸೈಡ್ ಇಸ್ 7 centimeter. If all the side are equal, then find its perimeter. ಇವಾಗ ಈಗ ನಿಮಗೆ ಫಿಗರ್ಸ್ ಗೊತ್ತು, ಸ್ಕ್ವೇರ್ಸ್ ಗೊತ್ತು, ರೆಕ್ಟ್ಯಾಂಗಲ್ ಗೊತ್ತು, ಸರ್ಕಲ್ ಗೊತ್ತು, ಟ್ರಯಾಂಗಲ್ ಗೊತ್ತು. ಈಗ ನೀವು ಹೇಳಿ, ಎಲ್ಲ ಸೈಡು ಈಕ್ವಲ್ ಅಂದರೆ ಅದು ಯಾವ ಫಿಗರು, ಸ್ಕ್ವೇರ್ ಅಲ್ವಾ? ಈಗ ಪೆರಿಮೀಟರ್ ಅಂತ ಬರ್ಕೊಳ್ಳಿ. ಪೆರಿಮೀಟರ್ ಈಕ್ವಲ್ ಟು, ನಾನು K ಇಂದ ಶುರು ಮಾಡ್ತೀನಿ. KL LM MN NK. ಆಯಿತಾ? ಈಗ ಅವ್ರು ಏನು ಹೇಳ್ತಾ ಇದ್ದಾರೆ, ಆಲ್ ಸೈಡ್ಸ್ ಆರ್ ಈಕ್ವಲ್ ಅಂತೆ, ಅಂದರೆ ಎಲ್ಲ ಸೈಡು ಈಕ್ವಲ್ಲೇ. ಈಗ ಒಂದು ಸೈಡ್ 7 ಸೆಂಟಿಮೀಟರ್ ಅಂದರೆ ಎಲ್ಲ ಸೈಡು ಈಕ್ವಲ್ ಅಂದರೆ ಎಲ್ಲನೂ 7 ಸೆಂಟಿಮೀಟರ್ ಇರಬೇಕು ಅಲ್ವಾ? ಇದು 7 ಸೆಂಟಿಮೀಟರು, ಇದು 7 ಸೆಂಟಿಮೀಟರು, ಇದು 7 ಸೆಂಟಿಮೀಟರ್, ಹೌದಲ್ವಾ? ಯಾಕೆ ಹೇಳಿ, ಇಲ್ಲೇ ಕೊಟ್ಟಿದ್ದಾರೆ, ಅವ್ರು ಕ್ವೆಶ್ಚನಲ್ಲೇ ಕೊಟ್ಟಿದ್ದಾರೆ, ಆಲ್ ಸೈಡ್ಸ್ ಆರ್ ಈಕ್ವಲ್ ಅಂತ. ಒಂದು ಸೈಡ್ 7 ಅಂದರೆ ಎಲ್ಲ ಸೈಡು 7 ಆಗಿರಬೇಕು. ಈಗ ಪೆರಿಮೀಟರ್ ಈಸ್ ಈಕ್ವಲ್ ಟು KL ಏನು 7, LM ಏನು 7, MN ಏನು 7, NK ಏನು 7, ಎಲ್ಲ 7. 7 ಪ್ಲಸ್ 7 14 ಪ್ಲಸ್ 7 ಪ್ಲಸ್ 7 14. ಈಗ 14 ಪ್ಲಸ್ 14. ನಾನಿಲ್ಲಿ ಡೈರೆಕ್ಟಾಗಿ ಏನೂ ಮಾಡೋಕ್ಕೋಗಲ್ಲ, ಸೈಡಲ್ಲಿ ಪಕ್ಕದಲ್ಲಿ ನಾನು ಮಾಡ್ಕೊತೀನಿ. ಹಿಂಗೆ ಮಾಡೋದ್ರಿಂದ ನಿಮಗೆ
ಕ್ರಾಸ್ ಚೆಕ್ ಮಾಡೋಕ್ಕೂ ಸುಲಭ ಆಗುತ್ತೆ ಮತ್ತು ತಪ್ಪು ಆಗೋದಿಲ್ಲ. 4 + 4 8, 1 + 1 2, 28. 28 ಅಂತ ಬರೆದ್ರೆ ಸಾಕಾ? ಇಲ್ಲ, 28 ಸೆಂಟಿಮೀಟರ್ಸ್ ಅಂತ ಬರಿಬೇಕು. ಇವಾಗ ನಾವು ಪೆರಿಮೀಟರ್ನ ಮುಗಿಸಿದ್ದೇವೆ. ಈಗ ಏರಿಯಾ ನೋಡೋಣ. ನಾನೇನು ಹೇಳಿದೆ, ಈ ರೀತಿ ಒಂದು ಸರ್ಕಲ್ ಇದ್ದರೆ ಈ ಸರ್ಕಲ್ಲು ಬ್ಲ್ಯಾಕ್ ಕಲರ್ ಏನಿದೆ ಬೌಂಡ್ರಿ ಸರ್ಕಲ್ದು ಅದು ಪೆರಿಮೀಟರು. ಈ ಒಳಗಡೆ ರೆಡ್ ಕಲರ್ ನಾನು ಏನು ಫಿಲ್ ಮಾಡಿದ್ದೀನಿ ಇದನ್ನು ಏರಿಯಾ ಅಂತಾರೆ. ಈ ಬೌಂಡ್ರಿ ಒಳಗಡೆ ಎಷ್ಟು ಜಾಗ ಇದೆಯೋ ಅದನ್ನು ಏರಿಯಾ ಅಂತ ಕರೀತಾರೆ. ಈಗ ನೋಡಿ, ಒಂದು ಸ್ಕ್ವೇರ್ ತೊಗೊಂಡಿದ್ದೀನಿ. ಬ್ಲ್ಯಾಕ್ ಕಲರಲ್ಲಿ ಏನಿದೆ ಬೌಂಡ್ರಿ ಅದು ಸುತ್ತಳತೆ, ಅದು ಪೆರಿಮೀಟರ್ ಆಗುತ್ತೆ. ಒಳಗಡೆ ಈ ಸ್ಕ್ವೇರ್ ಒಳಗಡೆ ಬೌಂಡ್ರಿ ಒಳಗಡೆ ರೆಡ್ ಕಲರ್ ಏನಿದೆಯೋ ಅದು ಆ ಜಾಗನ ಏರಿಯಾ ಅಂತ ನಾವು ಕರಿತೀವಿ. ಇವಾಗ ನೋಡಿ, ಇದು ನಿಮಗೆ ಗ್ರಾಫ್ ಬುಕ್ ಗೊತ್ತಿರುತ್ತೆ. ಈ ಗ್ರಾಫ್ ಬುಕ್ ಸಹಾಯದಿಂದ ನಾವು ಏರಿಯಾ ಕಂಡುಹಿಡಿಯೋಣ. ಇವಾಗ ನೋಡಿ, ಎ ಬಿ ಸಿ ಡಿ ಅಂತ ಇದೆ ಒಂದು ಸ್ಕ್ವೇರ್. ಇದರದ್ದು ಪೆರಿಮೀಟರ್ ಏನು ಹೇಳಿ ನೀವೇ ನೋಡೋಣ. ಈಗ ಒಂದು ನೆನಪಿಟ್ಕೋಬೇಕು, ಗ್ರಾಫ್ ಶೀಟಲ್ಲಿ ಯಾವತ್ತೂ ಈ ಕಡೆನೂ 1 ಇರುತ್ತೆ, ಈ ಕಡೆನೂ 1 ಇರುತ್ತೆ. ಆಯಿತಾ? ಈ ಕಡೆನೂ 1 ಇರುತ್ತೆ, ಈ ಕಡೆನೂ 1 ಇರುತ್ತೆ. ಸೊ ಇವಾಗ ಇದ್ರದ್ದು ಪೆರಿಮೀಟರ್ ಹೇಳಿ ನೋಡೋಣ. ಪೆರಿಮೀಟರ್ ಅಂದ್ರೇನು? ಎ ಬಿ, ಬಿ ಸಿ, ಸಿ ಡಿ, ಡಿ ಎ. ಏನು ಬರುತ್ತೆ? ಎ ಬಿ, ಬಿ ಸಿ, ಸಿ ಡಿ, ಟಿ ಎ. ನಾನು ಆಗಲೇ ಹೇಳಿದ್ದೀನಿ ಎಲ್ಲ 1 ಇರುತ್ತೆ ಅಂತ. ಇದು 1, ಇದು 1, ಇದು 1. ಒಟ್ಟು ಎಷ್ಟಾಯಿತು? 3. ಇಲ್ಲಿ ಎಣಿಸ್ಕೊಂಡು ಹೋಗಿ. 1 2 3, 1 2 3, 1 2 3. ಸೊ ಪೆರಿಮೀಟರ್ ಏನಾಯಿತು? 3 + 3 + 3 + 3 12 ಆಯಿತು. ಅರ್ಥ ಆಯ್ತಾ? ಪೆರಿಮೀಟರ್ ಇದಾಯಿತು. ಸರಿ, ಇವಾಗ ಏರಿಯಾ ಏನು? ಏರಿಯಾ ಏನು ಅಂದರೆ ಎಣಿಸ್ಕೊಂಡು ಹೋಗಿ ಬಾಕ್ಸಸ್ನ. ಏರಿಯಾ ಅಂದರೆ ಏನು? ಜಾಗ ಅಲ್ವಾ? ಈ ಜಾಗ ಒಳಗಡೆ ಎಷ್ಟಿದೆ ನೋಡೋಣ. One, 2, 3, 4, 5, 6, 7, 8, 9. ಸೊ ಏರಿಯಾ ಎಷ್ಟಾಯಿತು? 9. ನೆನಪಿಟ್ಕೋಬೇಕು, ಒಂದು ವೇಳೆ ಸೆಂಟಿಮೀಟರ್ ಆದರೆ ಇದು ಸೆಂಟಿಮೀಟರ್ ಸ್ಕ್ವೇರ್ ಅಂತ ಆಗುತ್ತೆ ಯೂನಿಟ್ಸ್. ಅರ್ಥ ಆಯ್ತಾ? ಪೆರಿಮೀಟರ್ಗೆ ಸೆಂಟಿಮೀಟರ್, ಏರಿಯಾಗೆ ಸೆಂಟಿಮೀಟರ್ ಸ್ಕ್ವೇರ್ ಅಂದರೆ 2 ಸಲ ಸೆಂಟಿಮೀಟರ್ ಅಂತ ಅರ್ಥ. ಈಗ ಏನು ಮಾಡಬೇಕು ನಾವು? ಏರಿಯಾ ಅಂದರೆ ಎಷ್ಟು ಬಾಕ್ಸಸ್ ಇದೆ ಅಂತ ಕೌಂಟ್ ಮಾಡಬೇಕು. 1 2 3 4 5 6 7 8 9. ಅದಕ್ಕೆ 9 ಸೆಂಟಿಮೀಟರ್ ಸ್ಕ್ವೇರ್. ಇವಾಗ ಇಲ್ಲೊಂದು ಫಿಗರ್ ಇದೆ, ಇಲ್ಲೂ ನಾವು ನೋಡೋಣ. 1 2 3 4 5 6
7, 8. ಸೊ ಎಷ್ಟಾಯಿತು? ಏರಿಯಾ 8 ಸೆಂಟಿಮೀಟರ್ ಸ್ಕ್ವೇರ್ ಆಯಿತು. ಇಷ್ಟೇ. ಏರಿಯಾ ಕಂಡುಹಿಡಬೇಕಂದ್ರೆ ತುಂಬ ಸುಲಭ. ಆ ಫಿಗರ್ ಒಳಗಡೆ ಎಷ್ಟು ಸ್ಕ್ವೇರ್ಸ್ ಇದ್ದಾವೆ ಅಂತ ಕೌಂಟ್ ಮಾಡಿದ್ರೆ ಸಾಕು, ಅದೇ ನಿಮಗೆ ಏರಿಯಾ ಆಗುತ್ತೆ. ಇವಾಗ ಇಲ್ಲೊಂದು ಫಿಗರ್ ಕೊಟ್ಟಿದ್ದಾರೆ. ಎಷ್ಟು ಏರಿಯಾ? 1, 2, 3, 4, 5, 6, 7. ಸೊ ಏರಿಯಾ ಏನಾಗುತ್ತೆ? 7 ಸೆಂಟಿಮೀಟರ್ ಸ್ಕ್ವೇರ್ ಅಂತ ಆಗುತ್ತೆ. ಇಲ್ಲೂ ಒಂದಷ್ಟು ಗ್ರಾಫ್ಸ್ ಕೊಟ್ಟಿದ್ದಾರೆ. ಇದಕ್ಕೂ ಅಷ್ಟೇ ನೀವು ಅದೇ ರೀತಿ ಏರಿಯಾ ಕಂಡುಹಿಡಿಬೇಕು. ಏರಿಯಾಸನ್ನು ಚಾಪ್ಟರ್ ಮುಗ್ದೋಯ್ತು. ಸೊ ಈ ಚಾಪ್ಟ್ರಲ್ಲಿ ಒಂದು ಮುಖ್ಯವಾಗಿರೋದು ಏನು ಅಂದರೆ, ನೀವು ಯೂನಿಟ್ಸನ್ನು ಮರಿಬಾರ್ದು. ಪೆರಿಮೀಟರ್ಗೆ ಯೂನಿಟ್ ಸೆಂಟಿಮೀಟರ್ ಆದರೆ ಏರಿಯಾಗೆ ಸೆಂಟಿಮೀಟರ್ ಸ್ಕ್ವೇರ್.